नेपाल की जेनजीज की प्रोटेस्ट क्रेजी है भाई साहब। सोचो इंडिया में 90 करोड़ वोटर्स में से 60 करोड़ के अराउंड यंग वोटर्स हैं। अगर ये सारे मिलकर आवाज उठाएं, हमारी पूरी जनरेशन यूनाइटेड हो जाए तो पावर स्ट्रक्चर हिल जाएगा। अब मेरा सवाल है भारत के नौजवान युवाओं से कि तुम्हारा खून कब खोलेगा रे? बांग्लादेश और नेपाल के जेनजीज से हम सबको कुछ सीख लेना। ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಚೇಂಜ್ ಆಗೋದು, ಸರ್ಕಾರ ಬೀಳಿಸೋದು, ಸಿರಿಯಾದಲ್ಲಾಯಿತು, ಶ್ರೀಲಂಕಾದಲ್ಲಾಯಿತು, ಬಾಂಗ್ಲಾದಲ್ಲಾಯಿತು, ಈಗ ನೇಪಾಳದಲ್ಲಿ, ನೆಕ್ಸ್ಟ್ ಭಾರತ ಅಂತೆ. ಇದು ಸಾಧ್ಯನಾ? ಅದು ಗೊತ್ತಾಗಬೇಕಂದ್ರೆ ಮೊದಲು ನಾವು ನೇಪಾಳ ದಂಗೆಯ ಕಾರಣ ಏನು ಅಂತ ತಿಳ್ಕೊಬೇಕು. ನಾನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ 100 ಸಬ್ಸ್ಕ್ರೈಬ್ಗೆ ತುಂಬ ಹತ್ತಿರ ಇದೆ. 100ರಿಂದ 160ಕ್ಕೂ ಹೆಚ್ಚು ಜನ ವಿಡಿಯೋಸ್ ನೋಡ್ತಾ ಇದ್ರು. 73% ಜನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ. ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಡೂ ಲೈಕ್ ಆ್ಯಂಡ್ ಶೇರ್. ಈ ವಿಡಿಯೋ ತುಂಬ ಜನಕ್ಕೆ ಗೊತ್ತಾಗಬೇಕು. ಆದಷ್ಟು ಎಷ್ಟು ಶೇರ್ ಮಾಡಿ. ಲೆಟ್ಸ್ ಡೈವ್ ಇಂಟು ದ ಟಾಪಿಕ್. ಈ ನೇಪಾಳದ ಜಂಜಿ ಪ್ರತಿಭಟನೆಗೆ ಕಾರಣಗಳು ನೋಡೋದಾದ್ರೆ, ಮೊದಲನೇದಾಗಿ ಫ್ರೀಡಮ್. ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಒಂದು ಮಾತಾಡೋಕ್ಕೂ ಸ್ವತಂತ್ರನೇ ಇರಲಿಲ್ಲ. ನೇಪಾಳ ಸರ್ಕಾರದ ವಿರುದ್ಧ ಏನಾದ್ರು ಮಾತಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು, ಜೈಲಿಗೆ ಅಟ್ಟಲಾಗ್ತಿತ್ತು. ಇದು ಒಂದು ರೀಸನ್. ಆದ್ರೆ ಎರಡನೇದಾಗಿ ಪೊಲಿಟಿಕಲ್ ಹಿಸ್ಟ್ರಿ. ನೇಪಾಳದಲ್ಲಿ 2008ಕ್ಕೂ ಮುಂಚೆ ಪ್ರಜಾಪ್ರಭುತ್ವ ಇರಲಿಲ್ಲ, ಮೊನಾರ್ಕಿ ಅಂದ್ರೆ ರಾಜರ ಆಡಳಿತದಲ್ಲಿತ್ತು. ಆದ್ರೆ ಈ ಕಮ್ಯುನಿಸ್ಟರು ಚೈನಾದ ಸಹಾಯದಿಂದ ನೇಪಾಳದಲ್ಲಿ ಪ್ರತಿಭಟನೆ ಮಾಡಿ ಅದಕ್ಕೂ ಜನರ ಬೆಂಬಲನೂ ಸಿಕ್ಕಿತು. ಯಾಕಂದ್ರೆ ಜನರು ಆ ರಾಜರ ಆಡಳಿತದಿಂದಲೂ ಬೇಸತ್ತು ಹೋಗಿದ್ರು. ಈ ಕಮ್ಯುನಿಸ್ಟರ ಸಶಸ್ತ್ರ ದಂಗೆಯಿಂದ, ಪ್ರಜೆಗಳ ಸಹಕಾರದಿಂದ ಆ ರಾಜರನ್ನೇ ನೇಪಾಳ ಬಿಟ್ಟು ಓಡಿಸಿದರು. ಆದರೆ ಈಗ ಅದೇ ಜಂಜಿಗಳು ನಮಗೆ ಮತ್ತೆ ರಾಜಪ್ರಭುತ್ವ ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳ್ತಿರ್ಬೋದು, ಇವರೇನಪ್ಪ ಯಾವ ಕಾಲದಲ್ಲಿದ್ದಾರೆ, ಈಗಲೂ ರಾಜಪ್ರಭುತ್ವ ಒಬ್ಬ ರಾಜ ಆಡಳಿತದಲ್ಲಿ ಇರಬೇಕಾ ಅಂತ. ಆದರೆ ಅದಕ್ಕೆ ರೀಸನ್ಸ್ ನೋಡ್ತಾ ಹೋಗೋದಾದ್ರೆ, ಈ ಕಮ್ಯುನಿಸ್ಟರು ಅಧಿಕಾರಕ್ಕೆ ಬಂದ ನಂತರ ಪ್ರಜಾಪ್ರಭುತ್ವದ ನಿಜವಾದ ಅರ್ಥ ಮರೆತು ಡೆಮೋಕ್ರಸಿ ಅಂದ್ರೆ ಕುಟುಂಬದಿಂದ ಕುಟುಂಬಕ್ಕಾಗಿ ಕುಟುಂಬಕ್ಕೋಸ್ಕರ ಎನ್ನುವಂತೆ ವರ್ತಿಸಿದರು. ಅವರ ಕುಟುಂಬದಲ್ಲಿ ಅಥವಾ ಸಂಬಂಧಿಗಳಿಗೆ ಗೌರ್ಮೆಂಟ್ ಜಾಬ್ ಸಿಗೋದು, ಲಕ್ಸರಿ ಲೈಫಲ್ಲಿ ಅವರೇ ಅನುಭವಿಸಿರೋದು, ಇವೆಲ್ಲ ನೋಡ್ತಾ ನೋಡ್ತಾ ಪ್ರಜೆಗಳಲ್ಲಿ ಹಾಗೂ ಈಗಿನ ಜಂಜಿಗಳಲ್ಲಿ ಅಸಹನೆ ಹೆಚ್ಚಾಯಿತು. ಮೂರನೇದಾಗಿ ಹಿಂದೂ ಟು ಸೆಕ್ಯುಲರ್ ನೇಷನ್. 2008ರ ಮುಂಚೆ ನೇಪಾಳ ಪ್ರಪಂಚದ ಒಂದೇ ಒಂದು ಹಿಂದೂ ರಾಷ್ಟ್ರವಾಗಿತ್ತು. ಆದರೆ ಕಮ್ಯುನಿಸ್ಟರು ಅಧಿಕಾರಕ್ಕೆ ಬಂದ ನಂತರ ಅದನ್ನು ಸೆಕ್ಯುಲರ್ ನೇಷನ್ ಅಂದ್ರೆ ಜಾತ್ಯತೀತ ರಾಷ್ಟ್ರ ಎಂದು ಮಾಡಿದರು. ಇಲ್ಲಿ ಎಷ್ಟೋ ಜನಕ್ಕೆ ಜಾತ್ಯತೀತ ಅಂದ್ರೆ ಗೊತ್ತಿಲ್ಲ. ಜಾತ್ಯತೀತ ಅಂದ್ರೆ ಇಲ್ಲಿ ಜಾತಿಗಳ ಬಗ್ಗೆ ಅಲ್ಲ, ಧರ್ಮಗಳ ಬಗ್ಗೆ. ಮೀನ್ಸ್ ಧರ್ಮಾತೀತ ಅಂತ ಇರ್ಬೇಕಿತ್ತು, ಬಟ್ ಜಾತ್ಯತೀತ ಅಂತಾರೆ. ಐ ಡೋಂಟ್ ನೋ ಯಾಕಂತ. ಅಧಿಕಾರಕ್ಕೆ ಬಂದ ನಂತರ ಜಾತ್ಯತೀತ ರಾಷ್ಟ್ರ ಅಂತ ಮಾಡಿದ್ರು. ಆದರೆ ನೇಪಾಳದ 3 ಕೋಟಿ ಜನಸಂಖ್ಯೆಯಲ್ಲಿ ಬಹುಸಂಖ್ಯಾತರದ 81%ಗೂ ಹೆಚ್ಚು ಪ್ರಮಾಣ ಹೊಂದಿರುವ ಹಿಂದೂಗಳಲ್ಲಿ ಇದರಿಂದ ಅಸಮಾಧಾನ ಉಂಟಾಯಿತು. ಆಗಾಗ ಇವುಗಳ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರು, ಬಟ್ ಅದು ಸಣ್ಣ ಪ್ರಮಾಣದಲ್ಲಿ. 4ನೇದಾಗಿ ಎಕನಾಮಿಕ್ ರಿಯಾಲಿಟಿ. 2008ರ ನಂತರ 17 ವರ್ಷಗಳಲ್ಲಿ 13 ಸರ್ಕಾರಗಳು ಬದಲಾದವು. ಯಾವ ಸರ್ಕಾರವು ಸ್ಟೆಬಿಲಿಟಿಯಿಂದ ಇರಲಿಲ್ಲ. ಇದರ ಜೊತೆಗೆ 5 ಬಿಲಿಯನ್ ಆರ್ಥಿಕತೆ ಹೊಂದಿರುವ ನೇಪಾಳದ ಆರ್ಥಿಕತೆ ಅಷ್ಟಕ್ಕೆ ಸ್ಟಕ್ ಆಯಿತು. ನಿರುದ್ಯೋಗ ಪ್ರಮಾಣ 12.6% ಹೆಚ್ಚಾಯಿತು. ಯಂಗ್ಸ್ಟರ್ಸ್ಗೆ ಕೆಲಸಗಳಿರಲಿಲ್ಲ, ಆಪರ್ಚುನಿಟೀಸ್ ಇರಲಿಲ್ಲ. ಇದರಿಂದ ಅವರಲ್ಲಿ ಫ್ರಸ್ಟ್ರೇಷನ್ ಕೂಡ ಹೆಚ್ಚಾಯಿತು. 5ನೇದಾಗಿ ಸೋಷಿಯಲ್ ಮೀಡಿಯಾ ಬ್ಯಾನ್. ನೇಪಾಳದ 3 ಕೋಟಿ ಜನಸಂಖ್ಯೆಯಲ್ಲಿ 90% ಜನ ಇಂಟರ್ನೆಟ್ ಬಳಸ್ತಾರೆ. ಅವರಿಗೆ ಈ ಸೋಷಿಯಲ್ ಮೀಡಿಯಾನೇ ಒಂದು ಕಮ್ಯುನಿಕೇಶನ್ ಟೂಲ್. ಗುಡ್ಡಗಾಡು ಪ್ರದೇಶ ಹೊಂದಿರುವ ನೇಪಾಳದಲ್ಲಿ ಸಂಪರ್ಕ ಮಾಧ್ಯಮ ಅನ್ನೋದು ತುಂಬಾ ಕಡಿಮೆ. ಆದ್ದರಿಂದ ಈ ಸೋಷಿಯಲ್ ಮೀಡಿಯಾನೇ ಅವರಿಗೆ ಒಂದು ಸಂಪರ್ಕ ಮಾಧ್ಯಮವಾಗಿತ್ತು. ಅದರ ಜೊತೆಗೆ ನಮ್ಮ ದೇಶದ ಈ ಪರಿಸ್ಥಿತಿಗೆ ಯಾರು ಕಾರಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು. ಸರ್ಕಾರದ ವಿರುದ್ಧ ಪೋಸ್ಟ್, ಮೀಮ್ಸ್. ಇಲ್ಲಿ ಮೀಮ್ಸ್ ಅಂತ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಮೀಮ್ಸ್ನ ಪವರ್ ಬಗ್ಗೆ ರೀಸೆಂಟಾಗಿ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೀವು ಈ ಐಕಾರ್ಡ್ನಲ್ಲಿ ಲಿಂಕ್ ಮಾಡಿ ನೋಡ್ಬೋದು, ಅಥವಾ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಅಲ್ಲಿ ನೋಡ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಮಾಡ್ತಾ, ಮೀಮ್ಸ್ಗಳು ಮಾಡ್ತಾ ವೈರಲ್ ಮಾಡ್ತಾ ಇದ್ರು. ಇದನ್ನು ಗಮನಿಸಿದ ನೇಪಾಳ ಸರ್ಕಾರ ಸೆಕ್ಯೂರಿಟಿ ರೀಸನ್ಸ್ ಕೊಟ್ಟು ರಿಜಿಸ್ಟರ್ ಆಗಿಲ್ಲ ಅಂತ ವಾಟ್ಸಾಪ್, ಫೇಸ್ಬುಕ್, ಟ್ವಿಟ್ಟರ್, ಈಗಿನ ಎಕ್ಸ್ ಆ್ಯಪ್ ಸೇರಿದಂತೆ 26 ಆ್ಯಪ್ಗಳನ್ನು ಬ್ಯಾನ್ ಮಾಡಿತ್ತು. ಇಷ್ಟು ಸಾಕಾಯಿತು ಜಂಜಿಗಳಲ್ಲಿರುವ ಜ್ವಾಲಾಮುಖಿ ಸ್ಫೋಟ ಆಗೋಕೆ. ಇದರಿಂದ ಜಂಜಿ ರೊಚ್ಚಿಗೆದ್ದರು. ಟಿಕ್ ಟಾಕ್ ಬ್ಯಾನ್ ಆಗಿರಲ್ಲ, ಯಾಕಂದ್ರೆ ಇದೊಂದು ಚೀನಾ ಮೂಲದ ಕಂಪನಿ ಆಗಿದ್ದು ರಿಜಿಸ್ಟರ್ ಕೂಡ ಆಗಿತ್ತು. ಈ ಟಿಕ್ ಟಾಕ್ ಮೂಲಕ ಎಲ್ಲಾ ಜಂಜಿಗಳು ಒಂದು ಸಮೂಹವಾಗಿ ಸೇರಿ ರೋಡಿಗಿಳಿದರು, ಪ್ರತಿಭಟನೆ ಆರಂಭಿಸಿದರು. ಈ ಪ್ರತಿಭಟನೆಗೆ ಹೆದರಿ ನೇಪಾಳದ KP ಶರ್ಮಾ ಒಲಿ ಸರ್ಕಾರ ಸೆಪ್ಟೆಂಬರ್ 8ರಂದು ಬ್ಯಾನ್ ತೊಲಗಿಸಿತು. ಈ KP ಶರ್ಮಾ ಒಲಿ ಕೂಡ ನೋಡಿ ಮಕ್ಕಳ, ನೋಡಿ ಹುಡುಗರ, ನಿಮಗೆ ಆ್ಯಪ್ಸ್ ತಾನೇ ಬೇಕಿರೋದು, ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ಸರಿ ಇದನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಆದರೆ ಜಂಜಿಗಳಿಗೆಲ್ಲೊಂದು ಗೊತ್ತಾಗಿತ್ತು,
ಸರ್ಕಾರ ಹಿಂದೆ ಸರಿತಿದೆ, ಇನ್ನೂ ನಾವು ಪ್ರಯತ್ನ ಪಟ್ಟರೆ ಈ ಭ್ರಷ್ಟ ಸರ್ಕಾರವನ್ನು ಉಳಿಸ್ಬೋದು ಅಂತ. ಸಾರಿ, ವಿಡಿಯೋದ ಡ್ಯೂರೇಷನ್ ಜಾಸ್ತಿ ಆದ ಕಾರಣ ಈ ವಿಡಿಯೋನ 2 ಪಾರ್ಟ್ಸ್ ಆಗಿ ಮಾಡಿದ್ದೇನೆ. 2ನೇ ಪಾರ್ಟ್ ಆದಷ್ಟು ಬೇಗ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ. ಅಸ್ಲಿ ಆಟ ಇವಾಗ ಶುರು.